ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಇದು ಮತ್ತೊಂದು ಶ್ರೇಷ್ಠವಾದ ಸಮಯವಾಗಿದೆ. ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸುವಂತಹ ಸಮಯ ಇದಾಗಿದೆ. ಹಾಗಾಗಿ ಬನ್ನಿರಿ, ಚಿಕ್ಕ ಪ್ರಾರ್ಥನೆಯಿಂದ ಈ ದಿನದ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅನುದಿನದ ಧ್ಯಾನದಲ್ಲಿ ಕೂಡಿ ಬರುವ ನಿಮ್ಮ ಎಲ್ಲಾ ಮಕ್ಕಳ ಜೀವಿತಗಳಲ್ಲಿ ನಿಮ್ಮ ಮಾತುಗಳು ನಿಲ್ಲುವ ಹಾಗೆ, ಫಲಿಸುವ ಹಾಗೆ, ಅಭಿವೃದ್ಧಿಯಾಗುವ ಹಾಗೆ ನಿಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಾಗ ಅವುಗಳನ್ನು ಅನೇಕರಿಗೆ ನಾವು ಹಂಚಿಕೊಡುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ನಿಮ್ಮ ಕೃಪೆ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬನ್ನಿರಿ, ಈ ದಿನ ದೇವರ ವಾಕ್ಯ ಧ್ಯಾನ ಮಾಡೋಣ. ಮತ್ತೆ ನೀವು ಬಹಳ ಕಾಲದಿಂದ ಈ ಅನುದಿನದ ಧ್ಯಾನವನ್ನು ಫಾಲೋ ಮಾಡ್ತಿದ್ದೇವೆ ಇಲ್ಲವೇ ಕೇಳ್ತಿದ್ದೇವೆ, ಇಲ್ಲವೇ ಇದರಲ್ಲಿ ಕೇಳುವ ಸಂದೇಶದ ವಾಕ್ಯಾನುಸಾರವಾಗಿ ಜೀವಿಸಲು ಹೋರಾಡುತ್ತಿದ್ದೇವೆ ಎಂದು ಈ ವಾಕ್ಯಗಳು ನಮ್ಮನ್ನು ಆಧರಿಸುತ್ತಿವೆ, ಧೈರ್ಯಗೊಳಿಸುತ್ತಿವೆ, ನಮ್ಮೊಂದಿಗೆ ಈ ವಾಕ್ಯ ಮಾತಾಡುತ್ತಿದೆ ಎಂದು ನೀವು ಕಳಿಸುತ್ತಿರುವಂತಹ ನೂರಾರು ಸಾವಿರಾರು ವಾಟ್ಸಪ್ ಮೆಸೇಜ್ಗಳಿಗಾಗಿ ಕರ್ತನನ್ನು ಸ್ತುತಿಸುತ್ತೇನೆ. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಒಂದು ಸ್ಥಿರತೆಯನ್ನು ಹೊಂದಿಕೊಂಡಿರಬೇಕು. ಆಯಾ ಸಮಯಗಳಲ್ಲಿ ಉದ್ರೇಕಗೊಳಗಾಗಿ ನಾನು ಎಷ್ಟೋ ಚೆನ್ನಾಗಿದೆ ಅಂದ್ಕೊಳ್ಳೋದು, ಆ ನಂತರ ಆತ್ಮಿಕವಾಗಿ ಕುಗ್ಗಿ ಹೋದವರಾಗಿರುವಂಥದ್ದು, ಇಲ್ಲವೇ ಒಂದು ಸಮಯದಲ್ಲಿ ಒಂದು ರೀತಿಯಾಗಿರೋದು, ಮತ್ತೊಂದು ಸಮಯದಲ್ಲಿ ಮತ್ತೊಂದು ರೀತಿಯಾಗಿರುವುದು, ಒಂದು ಗುಂಪಿನಲ್ಲಿರುವಾಗ ಅಂದರೆ ಚರ್ಚಿನಲ್ಲಿರುವಾಗ ಒಂಥರ ಇರೋದು, ಅಂದರೆ ದೇವರ ಮಕ್ಕಳೊಂದಿಗಿರುವಾಗ ಒಂಥರ ಇರೋದು, ಮತ್ತು ಲೋಕದಲ್ಲಿರುವಾಗ ಅವಿಶ್ವಾಸಿಗಳೊಂದಿಗೆ ಇನ್ನೊಂದು ಥರ ಇರೋದು. ಈ ರೀತಿಯಾಗಿ ಜೀವಿಸುವಂತಹ ಜೀವಿತ ಒಂದು ವೇಳೆ ನಾವು ಹೊಂದಿಕೊಂಡಿರೋದಾದರೆ ದೇವರು ಅಂತಹ ವಿಷಯಗಳಲ್ಲಿ ಬಹಳ ಬಾಧೆ ಪಡ್ತಾರೆ, ಬಹಳ ದುಃಖ ಪಡುತ್ತಾರೆ. ಪ್ರಿಯರೇ, ನಾವು ಪೂರ್ತಿಯಾಗಿ ಆತನು ಬೇಕೆಂದು ಆಶಿಸಬೇಕು. ನಾವು ಪರಿಪೂರ್ಣರಾಗಿ ಪರಿಶುದ್ಧರಾಗಿರಬೇಕೆಂದು ಆತನು ತನ್ನ ನಿರ್ದೋಷಕರವಾದ ನಿಷ್ಕಳಂಕವಾದ ತನ್ನ ರಕ್ತವನ್ನು ಸುರಿಸಿ ಒಂದು ಕಲೆಯಾಗಲಿ ಒಂದು ಮಚ್ಚೆಯಾಗಲಿ ಕೂಡ ಇಲ್ಲದಂತೆ ನಾವು ಶುದ್ಧೀಕರಿಸಲ್ಪಡಬೇಕೆಂದು ತನ್ನ ಪ್ರಾಣವನ್ನೇ ನಮಗೋಸ್ಕರ ಧಾರೆ ಎರೆದಿದ್ದಾರೆ. ಕ್ರೈಸ್ತಿಯ ಭಕ್ತಿ ಎಂದ ಕೂಡಲೇ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದಾಗಿದೆ, ಆಧ್ಯಾತ್ಮಿಕ ಜೀವಿತವನ್ನು ಹುರಿದುಂಬಿಸುವಂಥದ್ದಾಗಿದೆ ಎಂಬ ವಿಷಯವನ್ನು ನಾವು ಗುರುತಿಸಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಶರೀರಾಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆತ್ಮ, ಶರೀರ, ನಾವು ಶರೀರವನ್ನು ಪೋಷಿಸಿಕೊಳ್ಳುತ್ತಿದ್ದೇವೆ, ಅದು ನಮಗೆ ಕಾಣಿಸುತ್ತದೆ ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ. ಶಾರೀರಿಕ ಅವಶ್ಯಕತೆಗಳೆಲ್ಲ ನಾವು ತೀರಿಸಿಕೊಳ್ತಿದ್ದೇವೆ. ಶರೀರ ಕೋರಿಕೆಗಳು ಅನ್ನುವಾಗ ದಾಹ ಆಗಿರುತ್ತೆ, ಹಸಿವೆಯಾಗಿರುತ್ತೆ, ವಸ್ತ್ರ ಧರಿಸುವುದು ಇಲ್ಲವೇ ಸುಖ, ಇವುಗಳಿಗೆ ಅವಶ್ಯಕವಾದವೆಲ್ಲವುಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಆದರೆ ನಮಗೆ ಆತ್ಮ ಇದೆ ಎಂಬ ಸಂಗತಿ ಬಹಳಷ್ಟು ಜನ ಗುರುತಿಸುತ್ತಾ ಇಲ್ಲ. ಅಫ್ಕೋರ್ಸ್, ಯೇಸು ಕ್ರಿಸ್ತನನ್ನು ಅರಿಯದೇ ಇರುವವರು ಅಪರಾಧಗಳ ದೆಸೆಯಿಂದ, ಪಾಪಗಳ ದೆಸೆಯಿಂದ ಸತ್ತ ಸ್ಥಿತಿಯಲ್ಲಿ ಇರುವುದರಿಂದ ಅವರಿಗೆ ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಕತ್ತಲ್ಯಾವುದು, ಬೆಳಕ್ಯಾವುದು, ಪಾಪ ಯಾವುದು, ಪಾಪ ಯಾವುದು ಅಲ್ಲ ಎಂದು ಅವರಿಗೆ ವಿವರವಾಗಿ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಹೇಳಬೇಕಾದರೆ ಈ ಲೋಕದಲ್ಲಿ ಕೆಲವೊಂದು ಜನರಿಗೆ ಬೆಳಕನ್ನು ತೆಗೆದುಹಾಕುವುದಾದರೆ ಕತ್ತಲೆಯಲ್ಲಿ ಏನಿದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ದೇವರ ಎಕ್ಸ್ಪೆಕ್ಟೇಷನ್, ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಆತನ ಪರಿಶುದ್ಧ ಸತ್ಯವೇದ ನಾವು ಓದಬೇಕು. ಓದುವಾಗಲೇ ಗೊತ್ತಾಗುತ್ತದೆ, ಕೇಳುವಂಥವರಿಗೂ ಕೂಡ ಅದರ ಬಗ್ಗೆ ಗೊತ್ತಾಗ್ತದೆ. ಆದರೆ ಅನೇಕರು ಅಜ್ಞಾನದ ಸ್ಥಿತಿಯಲ್ಲಿಯೇ ಇದ್ದಾರೆ. ಹಾಗಾದರೆ ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಕರ್ತನ ವಾಕ್ಯದಿಂದ ನಿಮ್ಮ ಜೀವಿತ ಎಂಥದಿದೆ ಎಂದು ಗುರುತಿಸಿಕೊಳ್ತಾ ಇದ್ದೀರಾ? ನೀವು ಶರೀರಾನುಸಾರವಾಗಿ ಪ್ರವರ್ತಿಸ್ತಾ ಇದ್ದೀರಾ, ಆತ್ಮಾನುಸಾರವಾಗಿ ಪ್ರವರ್ತಿಸುತ್ತಾ ಇದ್ದೀರಾ? ಪೌಲು ಸ್ಪಷ್ಟವಾಗಿ ಹೇಳಿದಾನಲ್ಲವೇ, ಏನಂತೆ, ಆತ್ಮಕ್ಕೂ ಮತ್ತು ಶರೀರಕ್ಕೂ, ಅಂದರೆ ಶರೀರಕ್ಕೂ ಆತ್ಮಕ್ಕೂ ನಡುವೆ ಹೋರಾಟ ಇದೆ, ಒಂದಕ್ಕೊಂದು ವಿರೋಧವಾಗಿವೆ, ಇವು ಒಂದಕ್ಕೊಂದು ವಿರೋಧಿಸುತ್ತವೆ ಅಂತೆ. ನೀವು ಏನು ಮಾಡಲಿಚ್ಛಿಸುವಿರೋ ಅದನ್ನು ಮಾಡಲಾರದೆ ಇರುವಿರಿ. ಆತ್ಮಕ್ಕೂ ಶರೀರಕ್ಕೂ ಸಂಬಂಧವೇ ಇಲ್ಲ ಪ್ರಿಯರೇ. ನೋಡಿ, ಇವು ನಾವು ಹೊಂದಿಕೊಂಡಿದ್ದೇವೆ, ಆದರೆ ನಮ್ಮ ಶರೀರ ಯಾವತ್ತೂ ಕೂಡ ಲೋಕದ ಕಡೆಗೆ ಸೆಳೆಯುತ್ತಾ ಇರುತ್ತೆ. ಯಾಕೆಂದರೆ ಇದು ಮಣ್ಣಿನ ಶರೀರವಾಗಿದೆ, ಮಣ್ಣಿನಿಂದ ಬಂದಂಥದ್ದಾಗಿದೆ. ಭೂಮಿಗೆ ಹೇಗೆ ಗುರುತ್ವಾಕರ್ಷಣ ಶಕ್ತಿ ಇದೆಯೋ, ನಮ್ಮ ಶರೀರ ಕಾರ್ಯಗಳು ಈ ಲೋಕಕ್ಕೆ ಆಕರ್ಷಿತವಾಗ್ತವೆ. ನಾವು ಕೂಡ ಶಾರೀರಿಕ ಕಾರ್ಯಗಳಿಗೆ ಆಕರ್ಷಿತರಾಗ್ತೇವೆ. ಆದರೆ ಆತ್ಮ, ಅದು ದೇವರ ಬಳಿಯಿಂದ ಬಂದದ್ದಾಗಿದೆ, ಅದು ದೇವರು ಕೊಟ್ಟಂಥದ್ದಾಗಿದೆ. ನಾವು ಅಪರಾಧಗಳ ದೆಸೆಯಿಂದ, ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂತಹ ನಮ್ಮನ್ನು ಯೇಸು ನಮ್ಮನ್ನು ವಿಮೋಚಿಸಿದ್ದಾರೆ, ತನ್ನ ರಕ್ತ ಕೊಟ್ಟು ನಮ್ಮನ್ನು ಬದುಕಿಸಿದ್ದಾರೆ, ಕೊಂಡುಕೊಂಡಿದ್ದಾರೆ, ತನ್ನ ಸೊತ್ತಾಗಿ ತೆಗೆದುಕೊಂಡಿದ್ದಾರೆ, ಶುದ್ಧೀಕರಿಸಿದ್ದಾರೆ.
ನಾವು ತಿರುಗಿ ಜನಿಸಬೇಕು, ಆತ್ಮಾನುಸಾರವಾಗಿ ತಿರುಗಿ ಹುಟ್ಟಬೇಕು. ತಿರುಗಿ ಹುಟ್ಟಿದೇವಲ್ಲವೇ? ಹೌದೋ ಇಲ್ಲವೋ? ತಿರುಗಿ ಹುಟ್ಟಬೇಕೆಂದು ಯೇಸು ಹೇಳಿದಾರಲ್ಲವೇ? ಮಧ್ಯರಾತ್ರಿಯಲ್ಲಿ ನಿಕೋದೇಮನು ಎಂಬ ಒಬ್ಬ ಬೋಧಕನು ಯೇಸುವಿನ ಬಳಿಗೆ ಬಂದು, ನಾನು ದೇವರ ರಾಜ್ಯಕ್ಕೆ ಬಾಧ್ಯನಾಗಬೇಕಾದರೆ ನಾನೇನು ಮಾಡಬೇಕೆಂದು ಕೇಳಿದಾಗ ಏನು ಹೇಳಿದ್ದಾರೆ ಯೇಸು? ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು ದೇವರ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ. ಅದು ಹೇಗೆ ಸಾಧ್ಯ ಆಗುತ್ತೆ? ನನ್ನ ತಾಯಿ ಸತ್ತಿದ್ದಾಳೆ, ಮತ್ತೆ ನಾನು ತಾಯಿ ಗರ್ಭಕ್ಕೆ ಹೋಗಿ ಹೇಗೆ ಹುಟ್ಟಲಿಕ್ಕಾಗತ್ತೆ ಅಂದಾಗ ಯೇಸು ಹೇಳ್ತಾರೆ. ಅದನ್ನು ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ. ನೀವು ವಾಕ್ಯ ಓದುತ್ತಾ ಇರ್ತೀರಾ, ಕನಿಷ್ಠ ವಾಕ್ಯ ಕೇಳ್ತಾ ಇರುವಾಗಾದರೂ ಬೈಬಲ್ ಹತ್ತಿರ ಇಟ್ಕೊಳ್ಳಿ. 3ನೇ ಅಧ್ಯಾಯ 3ನೇ ವಚನದಲ್ಲಿ, ಅದಕ್ಕೆ ಯೇಸು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲಾರನು ಎಂದು ನಿನಗೆ ನಿಜವಾಗಿ ಹೇಳುತ್ತೇನೆ ಅನ್ನುತ್ತಾರೆ. ಅದಕ್ಕೆ ನಿಕೋದೇಮನು, ಮನುಷ್ಯನು ಮುದುಕನಾದ ಮೇಲೆ ತಿರುಗಿ ಹುಟ್ಟುವುದು ಹೇಗೆ ಎಂದು ಕೇಳುತ್ತಾನೆ. ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೇ ಎಂದು ಕೇಳಿದನು. ಅದಕ್ಕೆ ಯೇಸು, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂದು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಂದನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಆಗಿದೆ. ಏನಂತೆ? ದೇಹದಿಂದ ಹುಟ್ಟಿರುವುದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಆಗಿದೆ ಅನ್ನುತ್ತಾರೆ. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ತಿರುಗಿ ಹುಟ್ಟಬೇಕು. ನಾವು ತಾಯಿ ಗರ್ಭದಲ್ಲಿ 9 ತಿಂಗಳುಗಳವರೆಗೂ ಬೆಳೆದ ನಂತರ ಹುಟ್ಟುತ್ತೇವೆ. ಶಾರೀರಿಕ ರೀತಿಯಾಗಿ ನಾವು ಈ ಲೋಕದಲ್ಲಿ ತಾಯಿ ಗರ್ಭದಲ್ಲಿ ಉದ್ಭವಿಸಿ ಹುಟ್ಟಿ ನಾವು ಈ ಲೋಕದೊಳಗೆ ಬಂದಿದ್ದೇವೆ. ನಮ್ಮ ಶರೀರಕ್ಕೆ ಒಂದು ಹುಟ್ಟಿದಂತಹ ದಿನವಿದೆ. ಹಾಗಾದರೆ ಎಷ್ಟು ಜನರಿಗೆ ತಿರುಗಿ ಹುಟ್ಟಿದ ಅನುಭವವಿದೆ? ತಿರುಗಿ ಹುಟ್ಟುವುದೆಂದರೆ ಆತ್ಮಾನುಸಾರವಾಗಿ ತಿರುಗಿ ಹುಟ್ಟುವಂಥದ್ದು. ನಾವು ಶರೀರದಲ್ಲಿದ್ದಾಗ್ಯೂ ಸಹ ನಮ್ಮೊಳಗಡೆ ಇರುವಂತಹ ಆತ್ಮ ದೇವರೊಂದಿಗೆ ಸಹವಾಸ ಮಾಡುವ ಹಾಗೆ ದೇವರು ಸತ್ತ ಸ್ಥಿತಿಯಲ್ಲಿದ್ದ ನಮ್ಮ ಆತ್ಮವನ್ನು, ಕ್ರಿಸ್ತನು ನಮ್ಮ ಆತ್ಮವನ್ನು ಬದುಕಿಸಿರುವುದರಿಂದ ಆತನ ರಕ್ತ ಪ್ರೋಕ್ಷಣದಿಂದ ನಾವು ಶುದ್ಧೀಕರಿಸಲ್ಪಟ್ಟು ತಿರುಗಿ ಹುಟ್ಟಿದ ಅನುಭವ ಹೊಂದಿದ ನಂತರ ನಾವು ಆತ್ಮಾನುಸಾರವಾಗಿ ಜೀವಿಸಬೇಕು. ಈ ಆತ್ಮ ಶರೀರ ಎರಡು ಒಂದಕ್ಕೊಂದು ಹೋರಾಡ್ತಾ ಇರ್ತವೆ. ಎರಡು ಒಂದಾಗಿ ಇರುವುದಿಲ್ಲ, ಒಂದೇ ರೀತಿಯಾಗಿರೋದಿಲ್ಲ. ಶರೀರ ಲೋಕವನ್ನು ಕೋರಿಕೊಂಡ್ರೆ ಆತ್ಮ ದೇವರ ಕಡೆಗೆ ತಿರುಗಿಕೊಳ್ತದೆ, ದೇವರನ್ನು ಕೋರಿಕೊಳ್ತದೆ, ಪರಿಶುದ್ಧತೆಯನ್ನು ಕೋರಿಕೊಳ್ತದೆ. ಪ್ರಾರ್ಥನೆ ಮಾಡಬೇಕೆಂಬ ಮನಸ್ಸಾಗ್ತದೆ, ವಾಕ್ಯ ಓದುವ ಮನಸ್ಸಾಗ್ತದೆ, ದೇವರಿಗೆ ಇಷ್ಟಕರವಾಗಿರಬೇಕೆಂಬ ಆಸೆ ನೀವು ಹೊಂದಿಕೊಂಡಿದ್ದೀರಾ? ಅದು ನಿಮ್ಮ ಆತ್ಮದಲ್ಲಿ ಹುಟ್ಟುವ ಆಸೆಯಾಗಿದೆ. ತಿನ್ನಬೇಕು, ಕುಡಿಯಬೇಕು, ಈ ಲೋಕದಲ್ಲಿ ಅಧಿಕವಾಗಿ ಸಂಪಾದಿಸಬೇಕು, ಈ ಲೋಕದಲ್ಲಿ ಐಷಾರಾಮಿನಿಂದ ಇರಬೇಕು, ಈ ಲೋಕದ ಆಸೆಗಳಿಂದ ತುಂಬಿಕೊಂಡಿರೋದಾದ್ರೆ ಈ ಲೋಕ ನಮ್ಮನ್ನು ಸೆಳೆದುಕೊಳ್ಳುತ್ತಾ ಇರುತ್ತೆ. ನಾವು ಹೆಚ್ಚಾಗಿ ಯಾವುದಕ್ಕೆ ಸಮಯ ಕೊಡುತ್ತೇವೋ ಅದರಲ್ಲಿಯೇ ಬಲ ಹೊಂದಿಕೊಳ್ಳುತ್ತೇವಲ್ಲವೇ? ಒಂದು ಚಿಕ್ಕ ಕಥೆ ಇದೆ. ಅದೇನೆಂದರೆ, ಒಂದು ಮನೆಯಲ್ಲಿ ಒಂದು ಕಪ್ಪಾದ ನಾಯಿಮರಿ, ಪಪ್ಪಿ ಅಂತೇವಲ್ಲವೇ, ಹಾಗೂ ಒಂದು ಬಿಳಿಪಾದ ನಾಯಿಮರಿ, ಇವೆರಡು ನಾಯಿಮರಿ ಒಂದು ಮನೆಯಲ್ಲಿದ್ದುವು. ಅದೇನೋ ಆ ಮನೆಯ ಯಜಮಾನಳಿಗೆ ಕಪ್ಪಾದ ನಾಯಿಮರಿಯೇ ಇಷ್ಟವಾಯಿತು. ಹಾಗಾಗಿ ಅದಕ್ಕೆ ಒಳ್ಳೆ ಮಾಂಸ, ಒಳ್ಳೆ ಆಹಾರ, ಬಿಸ್ಕೆಟ್ ಅವುಗಳನ್ನು ಕೊಟ್ಟು ಬಹಳ ಚೆನ್ನಾಗಿ ಬೆಳೆಸುತ್ತಾ ಇದ್ದಳು. ಆದರೆ ಬಿಳಿ ನಾಯಿಮರಿಯನ್ನು ಉಳಿದಂತಹ ಸ್ವಲ್ಪ ಗಂಜಿಯನ್ನು ಹಾಕಿ ಅದಕ್ಕೇನೋ ಅಷ್ಟು ಲಕ್ಷಿಸಲಾರದೆ ಉಳಿದ ಆಹಾರ ಅದಕ್ಕೆ ಎಸೆದು ಸಾಕುತ್ತಾ ಇದ್ದಳು. ಹೆಚ್ಚು ಶ್ರದ್ಧೆ ವಹಿಸುತ್ತಿರುವ ಆ ಕಪ್ಪಾದ ನಾಯಿ ಬಹಳ ಬಲವಾಗಿ ಬೆಳೆಯುತ್ತಾ ಇತ್ತು. ಶ್ರದ್ಧೆ ವಹಿಸದೇ ಇರುವಂತಹ ಬಿಳುಪಾದ ನಾಯಿ ಬಹಳ ಸಣ್ಣಗಾಗಿ ಬೆಳೆಯುತ್ತಾ ಇತ್ತು. ಒಂದು ದಿನ ಈ ಎರಡು ನಾಯಿ ಬೊಗಳುತ್ತಾ ಕಚ್ಚಾಡುತ್ತಾ ಹೋರಾಡ್ತಿದ್ವು. ಇವೆರಡರಲ್ಲಿ ಯಾವುದು ಜಯಿಸುತ್ತೆ? ಕಪ್ಪು ನಾಯಿಯೇ ಗೆಲ್ಲುತ್ತೆ ಎಂದು ಹೇಳುವ ಅಗತ್ಯ ಇಲ್ವಲ್ಲ? ನಮ್ಮ ಆತ್ಮದ ವಿಷಯದಲ್ಲಿ ಕೂಡ ಒಂದು ಉದಾಹರಣೆ ರೂಪದಲ್ಲಿ ಹೀಗೆ ಹೇಳಿದೆ. ನಮ್ಮ ಆತ್ಮ ಒಂದು ವೇಳೆ ಬಿಳುಪಾದ ನಾಯಿಯಂತೆ ಇರೋದಾದರೆ ಮತ್ತು ನಮ್ಮ ಶರೀರ ಕಪ್ಪಾದ ನಾಯಿಯಂತಿರೋದಾದರೆ, ನಾವು ಬೆಳಗ್ಗೆ ಎದ್ದಂದಿನಿಂದ ಶರೀರದ ಬಗ್ಗೆ ಆಲೋಚಿಸುತ್ತಿದ್ದೇವೋ, ಶರೀರವನ್ನೇ ನಾವು ಪೋಷಿಸುತ್ತಾ ಇದ್ದೇವೋ, ಇಲ್ಲವೇ ಆತ್ಮಾನುಸಾರವಾಗಿ ಜೀವಿಸುವ ಹಾಗೆ ಆತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದೇವಾ? ಬೆಳಗ್ಗೆ ಎದ್ದಂದಿನಿಂದ ಬ್ರೇಕ್ಫಾಸ್ಟ್ ಬೇಕು, ಕಾಫಿ ಬೇಕು, ಸ್ನಾನಕ್ಕೆ ಸಾಬೂನು ಬೇಕು, ವಸ್ತ್ರ ಬೇಕು, ಹೀಗೆ ಒಂದೋ ಎರಡೋ ಶರೀರದ ಅಲಂಕಾರಕ್ಕಾಗಿ, ಶರೀರ ಅವಶ್ಯಕತೆಗಾಗಿ ಎಲ್ಲವನ್ನು ನಾವು ಸದುಪಯೋಗ ಮಾಡಿಕೊಳ್ಳುತ್ತೇವೆ. ಆದರೆ ನನಗೊಂದು ಆತ್ಮ ಇದೆಯಲ್ಲವೇ? ಅದು ದೇವರ ವಾಕ್ಯದಿಂದ ಬಲಗೊಳ್ಳಬೇಕಲ್ಲವೇ? ಅದು ದೇವರ ಸನ್ನಿಧಿಯಲ್ಲಿ ಸ್ಥಿರಗೊಳ್ಳಬೇಕಲ್ಲವೇ? ದೇವರೊಂದಿಗೆ ಸಹವಾಸವುಳ್ಳದಾಗಿರಬೇಕಲ್ಲವೇ ಎಂಬ ಆಲೋಚನೆಯೇ ಇರಲ್ಲ. ತಿನ್ನುವುದಕ್ಕಾಗಿ, ಅಡಿಗೆ ಮಾಡಿಕೊಳ್ಳುವುದಕ್ಕಾಗಿ,
ಲೋಕದವುಗಳನ್ನು ಅನುಭವಿಸುವುದಕ್ಕಾಗಿ ಎಷ್ಟೋ ಸಮಯ ಖರ್ಚು ಮಾಡ್ತೇವಲ್ಲವೇ? ಪ್ರಾರ್ಥನೆ ಮಾಡು ಅಂದರೆ ಟೈಮ್ ಇಲ್ಲ ಅನ್ನುತ್ತಾರೆ, ಬೈಬಲ್ ಓದು ಅಂದರೆ ಸ್ವಲ್ಪವೂ ಟೈಮ್ ಇಲ್ಲ ಅನ್ನುತ್ತಾರೆ, ಸಭೆಗೆ ಬನ್ನಿ ಅಂತ ಕರೆದ್ರೆ ಆಗೋದೇ ಇಲ್ಲ ಅನ್ನುತ್ತಾರೆ. ಹೋಗ್ಲಿ, ಒಂದು 25 ನಿಮಿಷ ಅನುದಿನದ ಧ್ಯಾನ ವೀಕ್ಷಿಸಿರಿ ಎಂಬುದಾಗಿ ನಿಮ್ಮ ಕೈಯಲ್ಲಿರುವ ಸೆಲ್ಫೋನ್ ಮೂಲಕವೇ ದೇವರ ವಾಕ್ಯ ತಲುಪಿಸುತ್ತಿದ್ದೇವೆ. ಎಷ್ಟು ಜನ ವೀಕ್ಷಿಸುತ್ತಾ ಇದ್ದೀರಿ? ಸ್ವಲ್ಪ ಸ್ವಲ್ಪ ಕೇಳ್ತಾ ಇದ್ದೀರಾ? ಅರ್ಧ ಕೇಳಿ ನಿಲ್ಲಿಸುತ್ತಾ ಇದ್ದೀರಾ? ಸ್ವಲ್ಪ ಕೇಳಿ ನಿಲ್ಲಿಸಿ ಏನೋ ಅರ್ಜೆಂಟ್ ಕೆಲಸ ಇದೆ ಎಂದು ಹೇಳಿ ಬೇರೆ ಕೆಲಸದಲ್ಲಿ ತೊಡಗಿದ್ದೀರಾ? ಇಲ್ಲವೇ ಅದನ್ನು ಆನ್ ಮಾಡಿ ಮತ್ತೆ ಮಾತಾಡ್ತಾ ಕೂತ್ಕೊಂಡಿದ್ದೀರಾ? ಹಾಗೆ ಮಾಡಿದ್ರೆ ವಾಕ್ಯ ಮನಸ್ಸೊಳಗೆ ಹೋಗಲ್ಲ. ಬಹಳಷ್ಟು ಸಾರಿ ನಾವು ಆಧ್ಯಾತ್ಮಿಕವಾಗಿ ಬಲಹೀನರಾಗ್ತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ನಮ್ಮ ಸಮಯವನ್ನು ಕಳೆಯುತ್ತಾ ಇಲ್ಲ. ನಿರಂತರವೂ ಜೀವಿಸುವಂತಹ ಆತ್ಮ, ಬೆಲೆ ಕಟ್ಟಲಾರದಂತಹ ಆತ್ಮೀಕ ಜೀವಿತ ನಮಗಿದೆ ಎಂಬುದಾಗಿ ಆ ವಿಷಯವನ್ನೇ ನಾವು ಮರೆತು ಹೋಗಿ ಮಣ್ಣಾಗಿ ಹೋಗಿ ಮಣ್ಣಲ್ಲಿ ಬೆರೆತುಕೊಳ್ಳುವ ಈ ಶರೀರಕ್ಕೆ ಆರೈಕೆ ಮಾಡ್ತಿದ್ದೇವಲ್ಲವೇ? ಆಧ್ಯಾತ್ಮಿಕ ಬಲ ಹೊಂದಿಕೊಂಡು ದೇವರ ಮುಂದೆ ನಾನು ನಿಂತುಕೊಳ್ಳಬೇಕು, ಆತನ ರಾಜ್ಯದೊಳಗೆ ಯುಗಯುಗಗಳವರೆಗೂ ಜೀವಿಸಬೇಕು ಎಂಬ ಆ ಶಾಶ್ವತವಾದ ಜೀವಿತಕ್ಕಾಗಿ ಸಿದ್ಧರಾಗದೇ ಇರುವವರಾಗುಳಿಕೊಳ್ಳುತ್ತಿದ್ದೇವೆ. ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸಬೇಕೆಂದು ಈ ಸಂದೇಶಗಳನ್ನು ಈ ಸೋಷಿಯಲ್ ಮೀಡಿಯಾದ ಮೂಲಕ ಎಷ್ಟು ಸಾರಿ ಸಾಧ್ಯವಾಯಿತೋ ಅಷ್ಟು ಸಾರಿ ನಿಮಗೆ ನಾವು ತಲುಪಿಸುತ್ತಿದ್ದೇವೆ. ಲಾಲಿಸಿರಿ, ವಾಕ್ಯವೇ ನಮ್ಮನ್ನು ಬದುಕಿಸುತ್ತದೆ, ವಾಕ್ಯ ನಮ್ಮನ್ನು ನಡೆಸುತ್ತದೆ, ವಾಕ್ಯ ನಾವು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವಂತೆ ಮಾಡುತ್ತದೆ, ವಾಕ್ಯ ನಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಮಾಡುತ್ತದೆ. ನಾವು ಭೂಸಂಬಂಧವಾದವುಗಳ ಮೇಲೆ ಅಲ್ಲದೆ ದೇವರ ಕಾರ್ಯಗಳ ಮೇಲೆ ಮನಸ್ಸಿಡುವುದಾದರೆ ನಮ್ಮ ಆತ್ಮ ಬಲಗೊಳ್ಳುತ್ತದೆ. ಮತ್ತೊಂದು ಸಾರಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರೋದಾದರೆ, ಶರೀರಾನುಸಾರವಾದ ಮನಸ್ಸು ಹೇಗಿರುತ್ತದೆ ಎಂದು, ಆತ್ಮಾನುಸಾರವಾದ ಮನಸ್ಸು ಹೇಗಿರುತ್ತೆ ಎಂದು ನೋಡೋಣ. ಶರೀರ ಕಾರ್ಯಗಳು ಸ್ಪಷ್ಟವಾಗಿಯೇ ಅವೆ. ಅವು ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳಗಳು, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ ಮತ್ತು ಮತ್ಸರ, ಕುಡುಕಿತನ, ದುಂದೌತಣ ಇಂಥವುಗಳೇ ಶಾರೀರಿಕ ಕಾರ್ಯಗಳಾಗಿವೆ. ಇವೆಲ್ಲವುಗಳು ಕೂಡ ಶರೀರದೊಳಗಡೆಯಿಂದ ಬರುವಂತಹ ಕಾರ್ಯಗಳಾಗಿವೆ. ಒಂದಾದರೂ ಅದರಲ್ಲಿ ಒಳ್ಳೆದಿದೆಯಾ? ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತಣ ಇಂಥವುಗಳೇ. ನೋಡಿ, ಬದುಕೆಲ್ಲ ಇಂತಹ ಕಾರ್ಯಗಳಲ್ಲಿಯೇ ತೊಡಗಿಕೊಂಡಿದೆಯಲ್ಲವೇ? ಇವುಗಳ ಮೇಲೆಯೇ ಧ್ಯಾಸ, ಇವುಗಳ ಮೇಲೆಯೇ ಆಸೆ, ಇವುಗಳಿಗೋಸ್ಕರವೇ ನಮ್ಮ ಸಂಪಾದನೆಯೆಲ್ಲ ಖರ್ಚು ಮಾಡ್ತಿದ್ದೇವೆ, ನಮ್ಮ ಸಮಯವೆಲ್ಲ ಖರ್ಚು ಮಾಡ್ತಿದ್ದೇವೆ. ಇವೆಲ್ಲ ಶರೀರವನ್ನು ಉದ್ರೇಕಪಡಿಸಿಕೊಳ್ಳುವುದಕ್ಕಾಗಿ, ಶರೀರ ಇಚ್ಛೆಗಳನ್ನು ತೃಪ್ತಿಪಡಿಸುವಂಥವುಗಳಾಗಿವೆಯೇ ಹೊರತು, ನಮ್ಮನ್ನು ಮತ್ತಷ್ಟು ಹೆಚ್ಚು ಕುಗ್ಗಿಸುವಂಥವುಗಳಾಗಿವೆಯೇ ಹೊರತು, ನಮ್ಮ ಆತ್ಮ ಬಲಪಡಿಸುವಂಥವುಗಳಲ್ಲ. ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಬಲಗೊಳ್ಳಬೇಕಾದರೆ, ನೀವು ಆತ್ಮದಲ್ಲಿ ಫಲಿಸಬೇಕಾದರೆ, ನೀವು ದೇವರ ವಾಕ್ಯವನ್ನು ಹಿಡಿದುಕೊಂಡವರಾಗಿರಬೇಕು. ನೀವು ದೇವರೊಂದಿಗೆ ಸಮಯ ಕಳೆಯುವಂಥವರಾಗಿರಬೇಕು. ದೇವರೊಂದಿಗೆ ಸಮಯ ಕಳೆಯುವಂಥವರು ಪ್ರಿಯರೇ ನೂತನ ಬಲ ಹೊಂದಿಕೊಳ್ಳುತ್ತಾರೆ. ವಾಕ್ಯವು ನಮಗೆ ಆಧ್ಯಾತ್ಮಿಕ ಆಹಾರವಾಗಿದೆ. ಎಷ್ಟು ಹೆಚ್ಚು ನೀವು ವಾಕ್ಯ ಧ್ಯಾನಿಸುತ್ತೀರೋ ಅಷ್ಟು ಹೆಚ್ಚು ಆಧ್ಯಾತ್ಮಿಕ ಬಲವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು, ಪಾಪ ಎದುರಿಸುವ ಶಕ್ತಿಯನ್ನು, ಲೋಕವನ್ನೇ ಜಯಿಸುವ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬಹುದು. ಪ್ರತಿದಿನ ದೇವರ ವಾಕ್ಯ ಓದುವುದನ್ನು, ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಎಷ್ಟೋ ಜನ ಈ ದಿನ ಶರೀರಾನುಸಾರವಾಗಿಯೇ ಜೀವಿಸುತ್ತಿದ್ದಾರೆ. ಯೇಸುವನ್ನು ಅರಿತುಕೊಂಡಿದ್ದೇವೆ ಅನ್ನುತ್ತಾರೆ. ಯೇಸುವನ್ನು ಅರಿತುಕೊಳ್ಳೋದು ಬೇರೆ, ಆತನ ಬಗ್ಗೆ ಕೇಳೋದು ಬೇರೆ. ದೇವರ ವಾಕ್ಯವನ್ನು ಧ್ಯಾನಿಸಿ ಅನುಸರಿಸುವಂಥದ್ದೇ ಬೇರೆ. ಎಷ್ಟೇ ತಿಂದ್ರೂ ಸಹ ಅದು ಕರಗದೇ ಇರೋದಾದರೆ, ಅದು ಜೀರ್ಣವಾಗದಿದ್ದರೆ ಮನುಷ್ಯನಿಗೆ ಪವರ್ ಸಿಗೋದಿಲ್ವಲ್ಲ? ಹಾಗೆಯೇ ಎಷ್ಟೇ ವಾಕ್ಯ ಕೇಳಿದ್ರೂ ಸಹ, ಎಷ್ಟೇ ಬೈಬಲ್ ನನಗೆ ಗೊತ್ತೆಂದು ಹೇಳಿದ್ರೂ ಸಹ, ಆ ವಾಕ್ಯದ ಸಾರವನ್ನು ಗ್ರಹಿಸಿಕೊಂಡು ನಾವು ಹೃದಯಕ್ಕೆ ಅನ್ವಯಿಸಿಕೊಳ್ಳದಿದ್ದರೆ, ಅವುಗಳನ್ನು ಅರಗಿಸಿಕೊಂಡು ಅವುಗಳಲ್ಲಿ ಆನಂದಿಸದಿದ್ದರೆ ಏನು ಪ್ರಯೋಜನ? ದೇವರ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ನಾವು ಧ್ಯಾನಿಸುತ್ತಾ ಆನಂದಿಸುವವರಾಗಿರಬೇಕು. ಆಗಲೇ ಬಲ ಹೊಂದುತ್ತೇವೆ. ಯಾವಾಗ ನಾವು ದೇವರೊಂದಿಗೆ ಅಂಟಿಕೊಂಡಂತಹ ಪರಿಸ್ಥಿತಿಯಲ್ಲಿ ಇರುತ್ತೇವೋ, ದೇವರೊಂದಿಗೆ ಐಕ್ಯವಾಗಿರುತ್ತೇವೋ, ನಮ್ಮೊಳಗೆ ಈ ಶರೀರ ಕಾರ್ಯಗಳು ಬರುವುದಿಲ್ಲ, ಆದರೆ ಆತ್ಮ ಫಲಗಳು ಬರುತ್ತವೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಉಪಕಾರ, ನಂಬಿಕೆ, ಸಾತ್ವಿಕತ್ವ, ಸ್ವನಿಯಂತ್ರಣ ಇವೆಲ್ಲವೂ ಕೂಡ ಬರುತ್ತವೆ. ಈಗ ನೀವೇ ನಿಜವಾಗ್ಲೂ ಹೇಳ್ರಿ, ನಿಮ್ಮಲ್ಲಿ ನಿಜವಾಗ್ಲೂ ದೇವರ ಪ್ರೀತಿ ಇದೆಯಾ? ದೇವರ ಸಂತೋಷ ಇದೆಯಾ? ನಿಜವಾಗ್ಲೂ ಸಮಾಧಾನದಿಂದ ಎಲ್ಲಾ ಪರಿಸ್ಥಿತಿಗಳಲ್ಲಿ ಇರುವಂಥವರಾಗಿದ್ದೀರಾ? ನಿಮಗೆ ನಿಜವಾಗ್ಲೂ ದೇವರಲ್ಲಿ ನಂಬಿಕೆ ಇದೆಯಾ? ದೇವರು ಇದ್ದಾರೆ, ನನ್ನ ಅವಶ್ಯಕತೆ ಪೂರೈಸುತ್ತಾರೆ. ಈ ಮಣ್ಣಿನ ಶರೀರ ಈ ಲೋಕಕ್ಕೆ ಪರಿಮಿತವಾಗಿದೆ, ನನಗೊಂದು ಆತ್ಮ ಇದೆ,
ಮಣ್ಣು ತಿರುಗಿ ಮಣ್ಣಿಗೆ ಸೇರುವುದು, ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುವುದು. ಈ ತಾತ್ಕಾಲಿಕವಾದ 70 ವರ್ಷ 80 ವರ್ಷ ಬದುಕುವ ಈ ಜೀವಿತಕ್ಕೋಸ್ಕರವಲ್ಲ, ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಜೀವಿಸುವ ಆ ಜೀವಿತಕ್ಕಾಗಿ ನಾನು ಸಿದ್ಧನಾಗಬೇಕು ಎಂಬ ಅವಗಾಹನ ನಿಮಗೆ ಉಂಟಾಗುತ್ತಾ ಇದೆಯಾ? ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿ ನೀವಿರುವುದಾದರೆ, ಅಂದರೆ ಧ್ಯಾನಿಸುವಂಥವರಾಗಿರೋದಾದರೆ, ಅಂತಹ ಆಸೆ ನಿಮಗೂ ಉಂಟಾಗುತ್ತೆ, ಅಂತಹ ನಂಬಿಕೆ ನಿಮಗುಂಟಾಗುತ್ತೆ, ಪ್ರೀತಿ ಉಂಟಾಗುತ್ತೆ. ಈ ಭೇದಗಳು, ಕಕ್ಷಗಳು, ಚಿಕ್ಕ ಚಿಕ್ಕ ಸಂಗತಿಗಳಿಗಾಗಿ ನಾವು ಕಚ್ಚಾಡುವಂಥವರಾಗಿರೋದಿಲ್ಲ. ಆದರೆ ಒಳ್ಳೆಯವರಾಗಿದ್ದು, ದಯಾಳುತ್ವಗಳಾಗಿದ್ದು, ನಂಬಿಕೆಯುಳ್ಳವರಾಗಿದ್ದು, ಸಾತ್ವಿಕತ್ವ ಉಳ್ಳವರಾಗಿರ್ತೇವೆ. ದುಂದೌತಣದಿಂದ ಕೂಡಿರುವ ಆಟಪಾಠಗಳಲ್ಲದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ಕರ್ತನಲ್ಲಿ ಆನಂದಿಸುವಂಥವರಾಗಿ ನಾವಿರುತ್ತೇವೆ. ಹಾಗಾಗಿ ಈಗಲೇ ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟವರು ಶಾರೀರಿಕ ಕಾರ್ಯಗಳನ್ನು ಅದರ ಇಚ್ಛಾಭಿಲಾಷ ಸಹಿತವಾಗಿ ಶಿಲುಬೆಗೆ ಹಾಕುವಂಥವರಾಗಿರುತ್ತಾರೆ. ಅದಕ್ಕಾಗಿಯೇ ನಾವು ಆತ್ಮಾನುಸಾರವಾಗಿ ಜೀವಿಸಬೇಕಾದರೆ ನಮ್ಮ ಶರೀರವನ್ನು, ಅದರ ಇಚ್ಛೆಗಳನ್ನು ಶಿಲುಬೆಗೆ ಹಾಕಬೇಕು. ಅವು ಶಿಲುಬೆ ಮೇಲಿರುವುದಾದರೆ ಅವು ನಮ್ಮೊಳಗಡೆ ಇಲ್ಲ ಎಂದರ್ಥ. ಶಿಲುಬೆಗೆ ಹಾಕಲ್ಪಡಬೇಕು. ಶಿಲುಬೆಗೆ ಹಾಕಲ್ಪಟ್ಟ ಅನುಭವ ನಿಮಗಿರಬೇಕು. ಪೌಲನು ಅದನ್ನೇ ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆಂದು. ನನ್ನ ದುರಾಸೆಗಳು, ನನ್ನ ಲೋಕದ ಆಸೆಗಳು, ಪಾಪದ ಆಸೆಗಳು ಶಿಲುಬೆ ಮೇಲಿವೆ, ಅವುಗಳಿಂದ ಬಿಡಿಸಿದ ದೇವರು ನನ್ನೊಳಗಿದ್ದಾರೆ ಎಂದು ಹೇಳುತ್ತಾನೆ. ಅವಾಗಲೇ ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗಬಹುದು. ನೀವೆಲ್ಲರೂ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗಬೇಕೆಂದು ಈ ಆಧ್ಯಾತ್ಮಿಕವಾದ ಸಂದೇಶಗಳೊಂದಿಗೆ ನಿಮ್ಮ ಬಳಿಗೆ ಪ್ರತಿ ದಿನವೂ ಬರುತ್ತಿದ್ದೇನೆ. ವಾಕ್ಯ ಕೇಳುವಾಗ ಅದನ್ನು ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ, ಆ ವಾಕ್ಯದಲ್ಲಿ ನಂಬಿಕೆ ಇಡಿರಿ, ಪ್ರಾರ್ಥಿಸಿರಿ, ಆಶೀರ್ವದಿಸಲ್ಪಡಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಬೆಳಿಗ್ಗೆ ಎದ್ದ ಸಮಯದಿಂದ ರಾತ್ರಿ ಮಲಗುವವರೆಗೂ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕೆಂಬ ಧ್ಯಾಸವೇ ಇದೆ. ಇಹಲೋಕದ ಆಸೆಗಳು, ಇಹಲೋಕದ ಕೆಲಸಗಳು, ಇಹಲೋಕದ ಆಸೆಗಳಲ್ಲಿಯೇ ಬಿದ್ದು ನನಗೊಂದು ಆತ್ಮವಿದೆ, ಆತ್ಮ ಬಲಪಡಿಸಿಕೊಳ್ಳಬೇಕೆಂಬ, ದೇವರ ಸನ್ನಿಧಿಗೆ ನಾನು ಹೋಗಬೇಕು ಎಂಬ, ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕು ಎಂಬ, ಆತನ ಪರಿಶುದ್ಧ ವಾಕ್ಯಗಳನ್ನು ಓದಿ ಧ್ಯಾನಿಸಬೇಕು ಎಂಬ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕೆಂಬ, ಶರೀರದ ಇಚ್ಛೆಗಳನ್ನು ಜಯಿಸಬೇಕೆಂಬುದಾಗಿ, ಹಾಗೆ ಜಯಿಸಿ ಜಯ ಜೀವಿತವನ್ನು ಜೀವಿಸುವವರಾಗಿ ಇರಬೇಕು ಎಂಬ ಆಸೆ ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ನಾವು ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿ, ನಿತ್ಯ ರಾಜ್ಯಕ್ಕೆ ವಾರಸುದಾರರಾಗುವಂತಹ ನಂಬಿಕೆಯುಳ್ಳವರಾಗಿ, ಈ ಲೋಕದಲ್ಲಿ ಯಾತ್ರಿಕರಾಗಿ, ಪ್ರಯಾಣಿಕರಾಗಿ ಜೀವಿಸುತ್ತಾ ನಿಮ್ಮ ಮೇಲೆಯೇ ನಮ್ಮ ಗುರಿಯಿಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಯಥಾಪ್ರಕಾರ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.